ಹೋಗಲಾಡಿಸ್ತು. ನೀವು ಏನೇನು ಕ್ರಮ ತೆಗೆದುಕೊಂಡಿದ್ದೀರಿ ನಿಮ್ಮ ಇಲಾಖೆಯಿಂದ, ಅವರಿಗೆ ಲೈಸೆನ್ಸ್ ಅನ್ನ ಹೆಂಗ್ ಪಡ್ಕೋಬೇಕು, ಯಾವ ರೀತಿ ಪಡ್ಕೋಬೇಕು, ಎಲ್ಲಿ ಭೇಟಿ ಆಗ್ಬೇಕಂತ ನೀವು ತಿಳಿಸ್ಬೇಕಾದ್ರೆ ನೀವು ತಿಳಿಸಿದ್ರೆ ಎಲ್ಲರೂ ಹಳ್ಳಿಯಿಂದ ಜನ ಎಲ್ಲರೂ ಇಲ್ಲಿ ಬರಕ್ಕಾಗಲ್ಲ ಅಲ್ವಾ ಸರ್? ಹಳ್ಳಿಯಿಂದ ಜನ ಎಲ್ಲರೂ ಇಲ್ಲಿ ಬರಕ್ಕಾಗಲ್ಲ. ಅಲ್ಲಿ ಹಳ್ಳಿಗಳಿಗೆ ಗ್ರಾಮೀಣ ಪ್ರಯತ್ನ ಏನಾದರೂ ಆಗಿದೆಯಾ ಅಂತ ಕೇಳ್ತಾರೆ. ಖಂಡಿತ ಅದು ನಾವು ಈಗ ರೋಡ್ ಸೆಕ್ಷನ್ ಮಂತ್ ಮಾಡ್ತೀವಿ. ಆ ಟೈಮಲ್ಲಿ ನಮ್ಮ ಆಫೀಸ್ ಬಗ್ಗೆ ನಾವು ಕೂಡ ಹೇಳ್ತಾ ಇದೀವಿ. ಈಗಲೂ ಕೂಡ ಬೇಕಾದ್ರೆ ನಾವು ಹಳ್ಳಿ ಪ್ರತಿಯೊಂದು ಹಳ್ಳಿಗೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಆಫೀಸ್ ಕೆಲಸ ಇರುತ್ತೆ, ಎಲ್ಲ ಇರೋ ಸ್ಟಾಫ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಇದನ್ನ ಬೇಕಾದ್ರೆ ತಾಲೂಕ್ ವೈಸ್ ಅಲ್ಲಿ ನಾವು ಮಾಡಿ ಅದನ್ನ ಅವೇರ್ನೆಸ್ ಮಾಡಿ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಕೊಟ್ರೆ ದಯವಿಟ್ಟು ಇದು ಅನುಕೂಲ ಆಗುತ್ತೆ. ಮುದ್ದೆ ಯಾವ್ದೋ ಕ್ಯಾಂಪ್ಗಳು ಮುದ್ದೇಬಿಹಾಳು, ಬಾಗೇವಾಡಿ, ಕೋಲಾರ, ಆಲಮಟ್ಟಿ, ಈಗ ನೀವು ಮಾಡಿದ್ದೀರಿ ಅನ್ನೋದು ನಿಮಗೆ ಗೊತ್ತಿದೆ, ಸರ್ಗೆ ಗೊತ್ತಿಲ್ಲ. ಇಲ್ಲ 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 ಇಲ್ಲಿ ನೋಡಿ, ಇಲ್ಲ ಒಂದ್ ನಿಮಿಷ ಹೇಳ್ತೀನಿ. ಇಲ್ಲಿ ನೋಡಿ, ನನಗೆ ಇದೊಂದೇ ಆಫೀಸ್ ಬರಲ್ಲ. ನನಗೆ ನಾರ್ತ್ ಕರ್ನಾಟಕ ಫುಲ್ ಬರುತ್ತೆ, ಆಲ್ ಆರ್ ಟಿ ಆಫೀಸ್ ಬರುತ್ತೆ. ಈಗ ಕೇಳಿ ಹೇಳ್ತಾ ಇದೀನಿ, ನಾಟ್ ಓನ್ಲಿ ದಿಸ್ ಆಫೀಸ್ ಅಂತ ಹೇಳಿದ್ರೆ ಮಾಡ್ತಿದ್ದೆ ಅಂತ ಅನ್ನೋದಕ್ಕೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಕೆಳಗಡೆ ಜಾಯಿಂಟ್ ಕಮಿಷನರ್ಸ್ ಇದ್ದಾರೆ. ದೇ ಆರ್ ಆಲ್ಸೋ ಅವರು ನೋಡ್ತಾರೆ, ಜಾಯಿಂಟ್ ಕಮಿಷನ್ಸ್ ಇದ್ದಾರೆ, ಆಮೇಲೆ ಆರ್ ಟಿ ಒ ಇದ್ದಾರೆ, ಇವೆಲ್ಲ ಕೇರ್ ತೊಳ್ತಾರೆ. ನಾನು ಇಡೀ ಬರೀ ಇದೊಂದೇ ಆಫೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನನಗೆ 2 ಡಿವಿಷನ್ ಕೂಡ ನಾನು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಈಚ್ ಆಫೀಸ್ಗೂ ನಾನು ಹೋಗ್ಬೇಕಾಗುತ್ತೆ. ಈಗ ನಿನ್ನೆ ಬಾಗಲಕೋಟೆ ಐತೆ ನೋಡಿ, ಇದು ಸಾಮಾನ್ಯವಾಗಿ ಇದೆ. ನಿನ್ನೆ ರೈತರು ಕೇಳಿತಾರ, ತಾವು ಕ್ವಶನ್ ಕೇಳಿದ್ರೆ ಇದು ಈಗ ನಮಗೇನೋ ಇದ್ರ ಬಗ್ಗೆ ಅವೇರ್ ಇದೆ. ಮೋಟರ್ ವೆಹಿಕಲ್ ಆಕ್ಟ್ ರೂಲ್ಸ್ ಎಲ್ಲ ಖರೀದಿ ದಯವಿಟ್ಟು ಖರೀದಿ ಮಾಡಿ. ನಾವು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಖರೀದಿ ಮಾಡಿದ್ರು ಕೂಡ ಎಲ್ಲಿ ವಾಸಸ್ಥಳ ಇರುತ್ತೆ ದಯವಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳ್ತಾರೆ. ಗಾಡಿಯಲ್ಲಿ ತಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಹೌದೌದು, ಖಂಡಿತ. ಆಮೇಲೆ ಗಾಡಿ ಏನ್ ಬರೋ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನಾವು ಚೇಂಜಸ್ ಮಾಡಿದೀವಿ ಆಲ್ರೆಡಿ ಶೋರೂಮ್ ಅಲ್ಲೇ, ಅಲ್ಲಿ ಆನ್ಲೈನ್ ಮಾಡಿ ಅಲ್ಲೇ ಅಲ್ಲೇನೆ ಇದನ್ನ ಮಾಡಿದ್ರೆ ಇಲ್ಲಿ ಅಪ್ರೂವ್ ಆಗುತ್ತೆ. ಪ್ಲಸ್ ಗಾಡಿ ಈಗ ಬರೋ ಅವಶ್ಯಕತೆ ಇಲ್ಲ. ಈಗ ಆದಷ್ಟು ನಾವು 35 ಸರ್ವಿಸಸ್ನ ನಾವೀಗ ಆನ್ಲೈನ್ ಸರ್ವಿಸಸ್ ಮಾಡಿದೀವಿ. ಇಲ್ಲಿ ಬರೋಂಥ ಅವಶ್ಯಕತೆನೇ ಇಲ್ಲ. ಈಗ ಎಲ್ಲೆಲ್ಲಾಗಲಿ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಗಲಿ, ಚೇಂಜ್ ಆಫ್ ಅಡ್ರೆಸ್ ಆಗಲಿ, ಒಟ್ಟು ಒಂದು 32 ಸರ್ವಿಸಸ್ ಆ ಲಿಸ್ಟ್ ಇದ್ರೆ ಅದು ಕೊಟ್ಬಿಡಪ್ಪ. ಇದು ಆನ್ಲೈನ್ ಸರ್ವಿಸಸ್ ಬೇಕಾದ್ರೆ ಅದು ಕಳಿಸ್ಬಿಟ್ಟು. ಈಗ ನೋ ನೀಡ್ ಟು ಟೇಕ್ ಫೇಸ್ಲೆಸ್. ಇವತ್ತು ಫೀಸ್ ಕಟ್ಟಿ ಆನ್ಲೈನಲ್ಲಿ ತಗೋಬಹುದು. ಈಗ ಆಫೀಸ್ಗಳಿಗೆ ಬರೋಂಥ ಅವಶ್ಯಕತೆ ಇಲ್ಲ ಇವತ್ತು. ಯಾಕಂದ್ರೆ ಜನಸಂದಣಿ ಮತ್ತೆ ಅವ್ರ ಟೈಮ್ ವೇಸ್ಟ್ ಆಗುತ್ತೆ, ಎಲ್ಲ ಆಗುತ್ತೆ ಅಂತೇಳಿ ಇವತ್ತು ರಿನ್ಯೂವಲ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ನೀವೇನಿಲ್ಲ, ನೀವು ಫೋಟೋ ಮತ್ತೆ ಇದನ್ನ ಆನ್ಲೈನಲ್ಲಿ ಫಿಲ್ ಮಾಡಿದ್ರೆ ನಿಮ್ಮ ಕಾರ್ಡ್ ಆಫ್ ಪೋಸ್ಟಲ್ಲಿ ನಿಮಗೆ ಬರುತ್ತೆ, ನಿಮ್ಗೆ ಡೈರೆಕ್ಟ್ ಆಗುತ್ತೆ ಫೇಸ್ಲೆಸ್. 32 ಸರ್ವಿಸ್ ಇನ್ನೂ ಕೂಡ ನಾವು ಮುಂದೆ ಇನ್ನೂ ಆಫೀಸ್ಗಳಿಗೆ ಜನಸಂಪರ್ಕ ಮತ್ತೆ ಬೇರೆ ಇದರಿಂದ ಈ ಏಜೆಂಟ್ಗಳಾಗಲಿ ಅವನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನಾವು ಇನ್ನೂ ಜನ ಒಂದು ಸೇವೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ. HSRP ತಮ್ಮದು ಸರ್ಕಾರ ಸ್ಟಾರ್ಟ್ ಮಾಡಿದ್ರು, ನಾವೆಲ್ಲ ಹೆದರ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಟ್ವಿ. HSP ಈಗ ಅದು ಮುಂದೆ ಏನಾಗಿತ್ತು ಏನು ಗೊತ್ತಿಲ್ಲ, ಚೆನ್ನಾಗಿ ಯಾರು ಹಾಕೊಂಡಿಲ್ಲ ನೋಡಿ. ಈಗ ಇದು ಶರೀಫ್ ಫಲತ್ತವ ಫಿರೋಜ್ ಅವರೇ, ಅದು ನನ್ನ ಹಂತದಲ್ಲಿರೋ ಸರ್ಕಾರ ಲೆವೆಲ್ ಹಂತದಲ್ಲಿರೋದು. ಸರ್ಕಾರ ಡಿಸಿಷನ್ ತಗೊಳುತ್ತೆ. ಅಲ್ಲಿ ಹೋಗಿ HSRP ಇದೆ, ಕಂಪಲ್ಸರಿ ಎಲ್ಲರಿಗೂ ಇದೆ. ಕಂಪಲ್ಸರಿ ಅಂತಂದ್ರೆ ಇನ್ನು ಕಂಪಲ್ಸರಿ ರಿಜಿಸ್ಟ್ರೇಷನ್ ಏನು ಡೇಟ್ ಏನು ಕೊಟ್ಟಿಲ್ಲ, ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಏನು ಸರ್ಕಾರ ಆದೇಶ ಕೊಡುತ್ತೋ ಅದೇ ರೀತಿ ನಾವು ಅಧಿಕಾರಿಗಳು ನಾವು ಪಾಲನೆ ಮಾಡ್ತೀವಿ. ಅದು ಡಿಸಿಷನ್ ಈಸ್ ಅದು ಕಾರ್ಡ್ ಇಲ್ಲೇ ಇರುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ಲೈವ್ ಕೊಡ್ತೀನಿ ನಾನು, ಕೇಸಸ್ ಅಂದ್ರೆ ಚೆಕ್ ಕೊಡ್ತಾರೆ ಸ್ವಲ್ಪ, ಆಧಾರ್ ಕಾರ್ಡ್ ಇಲ್ಲಿ ಅಡ್ರೆಸ್ ಇರುತ್ತೆ. ಆಮೇಲೆ ನಾವು ವೆರಿಫೈ ಮಾಡ್ತೀವಿ. ನಾವು ಸುಮ್ಮನೆ ಕೇಸ್ ಹಾಕೋದಕ್ಕೆ ಹೋಗಲ್ಲ. ಆಸ್ ಪರ್ ನಮ್ಮ ಮೋಟರ್ ವೆಹಿಕಲ್ ರೂಲ್ಸ್ ಪ್ರಕಾರ 11 ತಿಂಗಳವರೆಗೂ ನಮ್ಮ ಟೈಮ್ ಇದೆ ಒಂದು ಚೇಂಜ್ ಆಫ್ ಅಡ್ರೆಸ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಒಂದು ಶೋರೂಮ್ಗೆ ನಾವು ವೆರಿಫೈ ಮಾಡಿ ನಾವು ಕೇಸ್ ಹಾಕೋದು. ಸುಮ್ಮನೆ ನಾವು ಕೇಸ್ ಹಾಕೋದಕ್ಕೆ ಹೋಗಲ್ಲ, ಅಥವಾ ಬರೀ ನಾವು ಅವರಿಗೆ ತೊಂದರೆ ಕೊಡೋದಕ್ಕೆ ಹೋಗಲ್ಲ. ಅವನ ವೆಹಿಕಲ್ ರಿಪೇರ್ ಇಲ್ಲೇ ಇರುತ್ತೆ, ಇನ್ಸೂರೆನ್ಸ್ ಇಲ್ಲೇ ಪೇ ಮಾಡಿರ್ತಾನೆ, ಎವ್ರಿ ಇಯರ್ ಇಲ್ಲಿ ಪೇ ಮಾಡಿರ್ತಾನೆ. ಆಮೇಲೆ ಇಲ್ಲೇ ಒಂದು ಆಧಾರ್ ಕಾರ್ಡ್ ಇರುತ್ತೆ, ಲೈಸೆನ್ಸ್ ಕೂಡ ಇಲ್ಲೇ ಅಡ್ರೆಸ್ ಇರುತ್ತೆ. ಆಮೇಲೆ ಶೋರೂಮಲ್ಲಿ ನಾವು ಏನಾದರೂ ಯಾವುದು ಈಗ ಲೈಕ್ ರಿಪೇರಿಗೆ ಏನಾದರೂ ಅಥವಾ ಹೋದ್ರೆ ಅಥವಾ ಸರ್ವಿಸ್ಗೆ ಹೋದ್ರೆ ಇಲ್ಲೇ ಡಾಕ್ಯುಮೆಂಟ್ ಸಿಗುತ್ತೆ. ಎಲ್ಲ ನಾವು ವೆರಿಫೈ ಮಾಡೇ ನಾವು ಮಾಡ್ತೀವಿ. ಸುಮ್ಮನೆ ಅಂತ ನಾವು ಕೇಸ್ ಹಾಕಿ ನಾವು ಯಾರಿಗೂ ತೊಂದರೆ ಕೊಡಬೇಕು. ಹಾಗಿದ್ರೆ ಬೇರೆ ಸ್ಟೇಟ್ ನಾವು ಇಲ್ಲಿ ಬರುತ್ತೆ. ಬೇರೆ ಸ್ಟೇಟ್ ಬಂದಾಗ ಒಂದು ಪ್ರಾವಿಷನ್ ಇದೆ. ಬೇರೆ ಸ್ಟೇಟ್ ಬಂದಾಗ ತಕ್ಷಣನೇ ಅಂತ ಅಲ್ಲ, ಬೇರೆ ಅಲ್ಲಿದ್ದು ಇಲ್ಲಿ ಬೇಕಾದ್ರೆ ಯುಟಿಲೈಸ್ ಮಾಡ್ಕೋದು. ಓನ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗೆ ಅಲೋ ಇಲ್ಲ. ಅದು ನಾನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಕಾರ್ಗಳಿಗೆ ಅಂತಂದ್ರೆ ನಮ್ಗೆ 11 ತಿಂಗಳವರೆಗೂ ಟೈಮ್ ಇದೆ. 11 ತಿಂಗಳಲ್ಲಿ ಅವರು ಇದು ಚೇಂಜ್ ಮಾಡ್ಕೋಬೇಕು. ಹೌದೌದು, ಚೇಂಜ್ ಆಫ್ ಅಡ್ರೆಸ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು. ಮತ್ತೆ ಆ ಟೈಮ್ನಲ್ಲಿ ಸಪ್ರೇಟ್ ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ತುಂಬಬೇಕು. ಹೌದು, ತುಂಬಬೇಕು. ಇಲ್ಲಿ
ಚೆಕ್ ಪೋಸ್ಟ್ ಅಂತಲ್ಲ, ಚೆಕ್ ಪಾಯಿಂಟ್ ಅಂತೇಳಿ. ಯಾಕೆಂತಂದ್ರೆ ನಮಗೆ ರಾಜಸ್ವ ಸೋರಿಕೆ ಆಗ್ತಾ ಇದೆ ಅಲ್ಲಿ. ನಮ್ಗೆ ಏನು ನಾವೀಗ ಆಲ್ರೆಡಿ ಧೂಳ್ಖೇಡ ಮತ್ತೆ ಏನಿದೆ ಆ ಧೂಳ್ಖೇಡದ ಮುಖಾಂತರ ಜಲ್ಕಿ ಮುಖಾಂತರ ಹೋಗುವಂತ ಗಾಡಿಗಳು ಕೆಲವೆಲ್ಲ ನಮ್ಮ ಚೆಕ್ ಪೋಸ್ಟ್ ಇರೋದ್ರಿಂದ ಆಲ್ರೆಡಿ ನಮ್ಮ ಧೂಳ್ಖೇಡ ಚೆಕ್ ಪೋಸ್ಟ್ ಇದೆ ಅಲ್ಲಿರೋದ್ರಿಂದ ಕೆಲವೆಲ್ಲ ಬೈಪಾಸ್ ಆಗಿ ಈ ಕಡೆ ಬರ್ತಾ ಇದ್ದಾರೆ. ನಾನು ಕೂಡ ನೋಡಿದೆ, ಕೆಲವೆಲ್ಲ ತಾವು ಕೂಡ ನೋಡಿರ್ಬೋದು. ಅದು ಕೂಡ ನ್ಯಾಷನಲ್ ಹೈವೇ ಎಷ್ಟದು 61A ಇರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಾ ಇದೆ. ಅದರಿಂದ ನಮ್ಮ ಏನಿವತ್ತು ಅನಧಿಕೃತವಾಗಿ ಇವತ್ತು ನಮ್ಮ ಮೋಟಾರ್ ವೆಹಿಕಲ್ ಆಕ್ಟ್ ರೂಲ್ಸ್ ಅನ್ನು ವೈಲೇಷನ್ ಮಾಡಿದಂಥವು ಮತ್ತೆ ತೆರಿಗೆ ವಂಚಿಸಿ ಅಥವಾ ಟ್ಯಾಕ್ಸ್ ಇಲ್ದಲೆ ಅಂತವು, ಟ್ಯಾಕ್ಸ್ ಟೋಟಲಿ ಟ್ಯಾಕ್ಸ್ ಇರುತ್ತೆ, ಟೋಟಲಿ ಟ್ಯಾಕ್ಸ್ ಕಟ್ಟದಲ್ಲೇ ಇರೋಂಥವನ್ನ ಅವನ್ನ ಅಲ್ಲಿ ಕದ್ದು ಓಡಾಡಿಸ್ತಿರೋಂಥ ಒಂದು ನಮಗೆ ಮಾಹಿತಿ ಬಂದಿರೋದ್ರಿಂದ ಅಲ್ಲಿ ಒಂದು ಚೆಕಿಂಗ್ ಇವತ್ತಿಂದ ನಾನು ಅಲ್ಲಿಗೆ ಒಂದು ಮೊಬೈಲ್ ಸ್ಕ್ವಾಡ್ ತರ ಒಂದು ನಾನು ಚೆಕ್ ಪಾಯಿಂಟ್ ಮಾಡಿ ಏನಂತ ಚೆಕ್ ಪೋಸ್ಟ್ ಅಂತ ಕರೀತಿರೋ ಅಥವಾ ನಾಟ್ ಚೆಕ್ ಪೋಸ್ಟ್, ಅದನ್ನ ಚೆಕ್ ಪಾಯಿಂಟ್ ಅಂತ ಕರೀತೀವಿ. ಚೆಕ್ ಪೋಸ್ಟ್ ಅಂದ್ರೆ ಅದು ಅಧಿಕೃತವಾಗಿ ಸರ್ಕಾರದಿಂದ ಆಗುತ್ತೆ. ಈಗ ಅದಕ್ಕೆ ಅಧಿಕೃತವಾಗಿ ಅಲ್ಲ ಅಂತೇಳಿ ಅಲ್ಲ, ಅಧಿಕೃತವಾಗಿ ನಾವು ಎಲ್ಲಿ ಬೇಕಾದ್ರೂ ಸಾರ್ವಜನಿಕ ರಸ್ತೆಯಲ್ಲಿ ಎಲ್ಲಿ ಬೇಕಾದ್ರೂ ನಾವು ಚೆಕ್ ಮಾಡ್ಬೋದು. ಪಬ್ಲಿಕ್ ರೋಡಲ್ಲಿ ಎಲ್ಲಿ ಬೇಕಾದ್ರೂ ನಾವು ಚೆಕ್ ಮಾಡ್ಬೋದು. ಇಂಟ್ರೆಸ್ಟ್ ಆಫ್ ಗವರ್ಮೆಂಟ್ ರೆವಿನ್ಯೂ ಅದರಲ್ಲಿ ನಾವು ಅಲ್ಲೂ ಕೂಡ ನಾನು ಅಲ್ಲಿ ಸ್ಕ್ವಾಡ್ ಅನ್ನು ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಒಂದು ಪಾಯಿಂಟ್ ಅನ್ನು ಮಾಡಿ ಅಲ್ಲಿ ನಾವು ಇದನ್ನ ನಾವು ಹಾಕ್ತಾ ಇದ್ದೀವಿ. ಅಂದ್ರೆ ಯಾರ ಅಧಿಕಾರ ವ್ಯಾಪ್ತಿ ಎಷ್ಟಿರುತ್ತೆ ಸರ್? ಅಧಿಕಾರ ವ್ಯಾಪ್ತಿ ಅಂತ ಹೇಳಿದ್ರೆ ಈಗ ನಾನೇ ಡ್ಯೂಟಿ ಹಾಕೋದು, ನಾನು ಡ್ಯೂಟಿ ಹಾಕ್ತೀನಿ. ಈಗ ಡ್ಯೂಟಿ ಹಾಕ್ತೀನಿ, ಅಲ್ಲಿ ನೋಡ್ಬಿಟ್ಟು ನಮ್ಮ ಸರ್ಕಾರದ ರಾಜಸ್ವ ಸಂಗ್ರಹಣೆ ದೃಷ್ಟಿಯಿಂದ ನಾನು ಹಾಕ್ತೀನಿ. ಅಲ್ಲಿ ವಯಬಲ್ ಇತ್ತು ನಮ್ಗೆ ಏನಾದ್ರೂ ಕರ ವಸೂಲಿ ಮಾಡ್ಬೋದು ಅಂದ್ರೆ ಅಲ್ಲಿ ತೆರಿಗೆ ತಗೋಬಹುದಾ? ಅಲ್ಲಿ ಖಂಡಿತವಾಗ್ಲು ತೆರಿಗೆ ಮೋಟಾರ್ ಟ್ಯಾಕ್ಸ್ ಎಲ್ಲೇ ಆಗಲಿ ಯಾವ್ದೇ ರೋಡಲ್ಲಿ ಆಗಲಿ, ಪಬ್ಲಿಕ್ ರೋಡಲ್ಲಿ ನಾವು ಎಲ್ಲೇ ಹೋಗ್ತೀವಿ ಕೂಡ ವಿ ಹ್ಯಾವ್ ಗಾಟ್ ಆಲ್ ದ ಪವರ್ಸ್. ನಾವು ಯಾವ್ದು ನಾಟ್ ಓನ್ಲಿ ದಟ್ ಪಾಯಿಂಟ್, ನಾವು ಎನಿ ಪಾಯಿಂಟ್ ಅಲ್ಲಿ ಕೂಡ ನಾವು ಯಾವತ್ತು ಇವತ್ತು ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಲ್ದಲೆ ಅಥವಾ ವೈಲೇಷನ್ ಮೋಟಾರ್ ವೆಹಿಕಲ್ ಆಕ್ಟ್ ಅಂದ್ರೆ ಜಂಟಿ ಚೆಕ್ ಪೋಸ್ಟ್ ಏನಿದೆ ಅಲ್ಲ, ದುಲ್ಕೇಡ್ ಚೆಕ್ ಪೋಸ್ಟ್ ಏನಾಗಿದೆ ಅದೇ ತರದ್ದು ಇನ್ನೊಂದು ಚೆಕ್ ಪೋಸ್ಟ್, ನಾಟ್ ಚೆಕ್ ಪೋಸ್ಟ್, ನಾಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಚೆಕ್ ಪಾಯಿಂಟ್ ಅಂತ ಹೇಳಿ. ಅಂತ ಆ ಪಾಯಿಂಟ್ ಅಲ್ಲಿ ನಾನು ಸ್ಕ್ವಾಡ್ ಅನ್ನ ಹಾಕ್ಸಿ ನಾನು ಚೆಕ್ ಮಾಡಿಸ್ತಾ ಇದ್ದೀನಿ. ಅಂದ್ರೆ ಚೆಕ್ ಪೋಸ್ಟಿಗೂ ಚೆಕ್ ಪಾಯಿಂಟ್ಗೆ ಏನು ವ್ಯತ್ಯಾಸ? ಚೆಕ್ ಪೋಸ್ಟ್ ಅಂದ್ರೆ ಅಧಿಕೃತವಾಗಿ ಅದು ಆದೇಶ ಆಗುತ್ತೆ ಸರ್ಕಾರದಿಂದ. ಚೆಕ್ ಪೋಸ್ಟ್ ಅಂತ ಅಧಿಕೃತವಾಗಿ ಆದೇಶ, ಅದಕ್ಕೆ ಒಂದು ಜಾಗ ತಗೋಬೇಕು ಅಥವಾ ಪರ್ಟಿಕ್ಯುಲರ್ ಅದಕ್ಕೆ ಯಾವುದು ಅಲ್ಲಿಂದ ಒಂದು ಸಾಫ್ಟ್ವೇರ್ ಆಗಲಿ ಅಥವಾ ಮತ್ತೆ ಒಂದು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಗೌರ್ಮೆಂಟ್ ಇಂದ ಫಂಡ್ ಎಲ್ಲ ತರಬೇಕು. ಈಗ ಸದ್ಯದ ಪರಿಸ್ಥಿತಿಗೆ ನಾವು ಇನ್ ದಿ ಇಂಟ್ರೆಸ್ಟ್ ಆಫ್ ಗವರ್ಮೆಂಟ್ ರೆವಿನ್ಯೂ ನಾವು ಅಲ್ಲಿ ಚೆಕ್ ಮಾಡಿಸ್ತೀವಿ. ನಾವು ಎಲ್ಲಿ ಆಲ್ ಓವರ್ ನಿಮ್ಮ ಗಾಡಿನೇ ನೋಡಿರ್ಬೋದು, ಯಾರ ರೋಡಲ್ಲಿ ಒಂದೊಂದು ದಿವಸ ಬೇರೆ ಬೇರೆ ರೋಡಲ್ಲಿ ನಿಂತಿರ್ತಾರೆ. ನಾವು ಇಲ್ಲಿ ಅಂತಲ್ಲ, ಎನಿ ಪಬ್ಲಿಕ್ ರೋಡಲ್ಲಿ ನಾವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು. ಸರಿ, ಪಾಂಡಿಚೇರಿ ವಾಹನ ಖರೀದಿ ಮಾಡಬೇಕು, ಏನಾದರೂ ಅವೇರ್ನೆಸ್ ಮೂಡಿಸ್ತಾ ಇದೆ? ನಾನು ಹೇಳ್ತೇನೆ ಕೇಳಿ, ಟೋಟಲ್ ಎಷ್ಟಿರೋದು? 5,930ಕ್ಕೆ RT ಅಂತೇಳಿ ನಮ್ಮ ಕ್ವಾಸಿ ಜುಡಿಷಿಯಲ್ ಒಂದು ಅಥಾರಿಟಿ ಮೀನ್ಸ್ ಇಸ್ DC ಇಸ್ ಚೇರ್ಮನ್, SP ಇಸ್ ಮೆಂಬರ್, RT ಇಸ್ ಸೆಕ್ರೆಟರಿ. ಅದರಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ದಿಸ್ ಲೋಕಲ್ ಏರಿಯಾಗೋಸ್ಕರ ಎಷ್ಟು 5,939 ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಇನ್ನು ಮುಂದೆ ಹೊಸ ಪರ್ಮಿಟ್ಗಳನ್ನ ಕೊಡೋದಕ್ಕಾಗಲ್ಲ, ಕೊಡ್ಬೇಕಂತಂದ್ರೆ ಮತ್ತೆ RTI ಸಬ್ಜೆಕ್ಟ್ ಹೋಗ್ಬೇಕು. ಅಲ್ಲಿ RTIದಲ್ಲಿ ಡಿಸಿಷನ್ ಆಗ್ಬೋದು. ಯಾವುದು 10,000 ಆಟೋ ಇದ್ರೆ ಖಂಡಿತವಾಗ್ಲೂ ಅದನ್ನ ನೀವು ಕೇಳಿ ಚೆಕಿಂಗ್ ಮಾಡಿ ಅವು ಏನು ಪರ್ಮಿಟ್ ಇಲ್ಲದಂತ ವಾಹನಗಳ ವಿರುದ್ಧ ನಾವು ಕ್ರಮ ಕೈಗೊಂಡು ಅವನ ವಾಹನಗಳನ್ನ ಸೀಸ್ ಮಾಡ್ತೀವಿ. ಖಂಡಿತವಾಗ್ಲು ಈಗ ನೀವು ಹೇಳಿದ್ದು ಈಗ ಗೊತ್ತಾಯ್ತು ನನಗೆ. ಈಗ ಗೊತ್ತಾಗಿ ಇಲ್ಲೂ ಸ್ಕ್ವಾಡ್ ಮಾಡಿ ಬೇಕಾದ್ರೆ ನಾವು ಅದ್ರ ಬಗ್ಗೆ ನಾವು ಕ್ರಮ. ಡೀಸೆಲ್ ಎಲೆಕ್ಟ್ರಿಕ್ ಆಟೋಗಳಿಗೂ ಅನ್ವಯ ಆಗುತ್ತಾ ಅಥವಾ ಅಲ್ಲ, ಎಲೆಕ್ಟ್ರಿಕಲ್ ಆಟೋಗಳಿಗೆ ಅದು ಸರ್ಕಾರದ ಹಂತದಲ್ಲಿದೆ ಪರ್ಮಿಟ್ಗಳದ್ದು, ನಾಟ್ ಎಲೆಕ್ಟ್ರಿಕಲ್ ಅನ್ವಯ ಆಗಲ್ಲ. ಆಲ್ರೆಡಿ ಏನು ಫ್ಯೂಯಲ್ ಏನಿದೆ, ಫ್ಯೂಯಲ್ ಬೇಸ್ಡ್ ಏನಿದೆ ಅವ್ರು ತಾವು ಹೇಳಿರ್ಬೋದು. ಮೊನ್ನೆ ಕೂಡ ಅದು ಡಿಸ್ಕಷನ್ ಆಗಿದೆ. ಅದು ಸರ್ಕಾರದ ಹಂತದಲ್ಲಿ ವಾಹನ ಬಗ್ಗೆ ಅವೇರ್ನೆಸ್ ಮೂಡಿಸಲಾಗ್ತದೆ. ಈಗ ಪಾಂಡಿಚೇರಿ ತಗೋಬೇಡ ಅಂತೇಳಿ ಇಲ್ಲಿ ಬಿಜಾಪುರ ಕ್ಯೂವರಲ್ಲಿ ಒಂದು ಬೆಳಗ್ಗೆನೆ ಟ್ರಾಫಿಕ್ ಪೊಲೀಸ್ ಹಿಡಿತಾರೆ, ನಿಮ್ಮವ್ರು ಹಿಡಿತಾರೆ. ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಲೈಸೆನ್ಸ್ ಮಾಡ್ಕೊಳ್ರಿ, ಇನ್ಶೂರೆನ್ಸ್ ಮಾಡ್ಕೊಳ್ರಿ ಅಂತ ಯಾಕೆ ಮಾಡಲ್ಲ? ಅವೇರ್ನೆಸ್ ಅಂತಂದ್ರೆ ನೋಡಿ, ಇರೋ ನಮ್ಮ ಸ್ಟಾಫ್ ಬೆಳಗ್ಗೆನೆ ಬರ್ತಿರ್ತಾರೆ, ಕೊಡಿ 500 ರೂಪೀಸ್ ಅಂತ. ಎಲ್ಲಿ ಅವೇರ್ನೆಸ್ ಅಂದ್ರೆ ನೋಡಿ, ಇನ್ನೂ ಒಂದು ಈಗ ಅವೇರ್ನೆಸ್ ನಾವು ಎಷ್ಟಾಗುತ್ತೋ ನಾವು ಖಂಡಿತವಾಗ್ಲೂ ನಾವು ರೋಡ್ ಸೇಫ್ಟಿ ಟೈಮಲ್ಲೂ ಮಾಡ್ತೀವಿ. ಎಲ್ಲೆಲ್ಲ ಡ್ರೈವಿಂಗ್ ಲೈಸೆನ್ಸ್ಗೆ ಬರೋಂಥವ್ರಿಗೂ ನಾವು ಮಾಡ್ತಾ ಇದೀವಿ. ಮುಂಚೆ ಲರ್ನರ್ ಲೈಸೆನ್ಸಿಗೆ ಬರೋದಕ್ಕಂತ ಮುಂಚೆ ನಾವು ಒಂದು LED TV ಹಾಕ್ಬಿಟ್ಟು ನಮ್ಮ ಆಫೀಸ್ ಬಗ್ಗೆ ಮತ್ತೆ ನಮ್ಮ ಕರ್ತವ್ಯದ ಬಗ್ಗೆ ಮತ್ತೆ ಮೋಟಾರ್ ವೆಹಿಕಲ್ ಆಕ್ಟ್ ರೂಲ್ಸ್ ಬಗ್ಗೆ ನಾವೆಲ್ಲ ಅವರಿಗೆ ನಾವು ಅವೇರ್ನೆಸ್ ನಾವು ಕೊಡ್ತಾ ಇದ್ವಿ. ಈಗ ಎಲ್ಲ ಲರ್ನರ್ ಲೈಸೆನ್ಸ್ಗೆ ಬರೋಂಥ ಅವಶ್ಯಕತೆ ಇಲ್ಲ. ಈಗ DL ಮಾತ್ರ ಟೆಸ್ಟಿಂಗ್ ಮಾತ್ರ ಬರ್ಬೇಕು. ಈಗ ಬರೋರಿಗೆ ನಾವು ತಿಳುವಳಿಕೆ ಕೊಡ್ತಾ ಇದೀವಿ. ನಮ್ಮ ಪ್ರಯತ್ನ ನಾವು ಪಡ್ತಾ ಇದೀವಿ. ಜನಗಳು ಕೂಡ ಆದಷ್ಟು ಗೊತ್ತಿಲ್ಲ ಅಂತ ತಿಳ್ಕೊಬೋದಲ್ಲ. ಈಗ ತಮ್ಮ ಹೆಸರೇನು ಹೇಳಿ?
ಗೋಪಾಲ್ ಅವರೇ, ಈಗ ನನಗೂ ಈಗ ನನ್ನ ಮೋಟರ್ ವೆಹಿಕಲ್ ಬಗ್ಗೆ ಮಾತ್ರ ನನಗೆ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತ್ರ ಗೊತ್ತು. ಇನ್ನೊಂದು ಡಿಪಾರ್ಟ್ಮೆಂಟ್ ನಾನು ಒಪ್ಪದ. ಈಗ ಇಲ್ಲಿ ಆಫೀಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಅಡಿಷನಲ್ ಕಮಿಷನರ್. ನಾನು ಬೇರೆ ಆಫೀಸ್ಗೆ ನನ್ನ ಕೆಲಸನೂ ಬೇರೆ ಆಫೀಸ್, ನಾಟ್ ಓನ್ಲಿ ಬರೀ ಇದೊಂದೇ ಆಫೀಸಲ್ಲಿ ಕೆಲಸ ಇರಲ್ಲ. ನನ್ನ ಪರ್ಸನಲ್ ಕೆಲಸ ನಂದು. ನಾನು ಅಗ್ರಿಕಲ್ಚರಿಸ್ಟ್ ಮಗನೇ ನಾನು. ನನಗೇನಾದ್ರು ಬೇಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಹಾರ್ಟಿಕಲ್ಚರ್ಗೆ ಹೋಗ್ಬೇಕು, ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋದಾಗ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಕೇಳಿ ನಾನು ಮಾಡ್ತೀನಲ್ಲ. ಆ ರೀತಿ ಕೇಳ್ಬೋದಲ್ಲ ಬೇರೆಯವರು, ಈ ರೀತಿ ಏನಕ್ಕೆ ಮಾಡ್ಬೋದು ಅದನ್ನ ಇನ್ಫಾರ್ಮೇಶನ್ ಕೊಡ್ತಾರಲ್ಲ. ಅವ್ರು ಕೇಳ್ತಾರೋ ಪ್ರಶ್ನೆ ಏನಂತಂದ್ರೆ ಬೆಳಗಾವಿ ಮತ್ತೆ ಕಲಬುರಗಿ ವಿಭಾಗದ ವ್ಯಾಪ್ತಿ ಅಂದ್ರೆ ಡಿವಿಷನ್ ವ್ಯಾಪ್ತಿಲಿ ಏನೇನು ಆರ್ ಟಿ ಒ ಆಫೀಸ್ಗಳು ಬರುತ್ತೆ, ಆರ್ ಟಿ ಒ ಆಫೀಸ್ ವ್ಯಾಪ್ತಿಲಿ ನಾನು ಇವತ್ತು ಜಾಯಿಂಟ್ ಸ್ಕ್ವಾಡ್ ಅಂತ ಹೇಳಿ ಇವತ್ತು ನಾವು ಮೋಟರ್ ವೆಹಿಕಲ್ ಒಂದು ಜೀಪ್ಗೆ 2 ಜನ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತೆ ಒಂದೊಂದು ಆಫೀಸಲ್ಲಿ 4-5 ಟೀಮ್ ಮಾಡಿ ಎಲ್ಲ ಕಡೆನೂ ನಾವು ತನಿಖೆ ಯಾವುದನ್ನ ಮೋಟರ್ ವೆಹಿಕಲ್ಗಳನ್ನ ಚೆಕಿಂಗ್ ಮಾಡೋದಕ್ಕೆ ನಾವು ಇವತ್ತೊಂದು ಕಾರ್ಯತಂಡನ ಹಾಕಿದ್ದೀನಿ. ಅದರಂತೆ ಈಗ ನಿನ್ನೆ ಮಾಡಿದ ಪ್ರಕಾರ ಅದರಲ್ಲಿ ಸ್ಪೆಷಲಿ ನಾವೇನು ಇವತ್ತು ತನಿಖೆ ಮಾಡಿದ ಇದರಲ್ಲಿ ಪಾಂಡಿಚೇರಿ ವೆಹಿಕಲ್ಗಳು ಪಾಂಡಿಚೇರಿಯಲ್ಲಿ ಇಲ್ಲಿ ಇದ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಇದ್ಕೊಂಡ್ಬಿಟ್ಟು ಈ ಬಿಜಾಪುರ, ಬಾಗಲಕೋಟೆ ಅಥವಾ ಈ ಕಡೆ ಬೆಳಗಾವಿ ಅಥವಾ ಇಲ್ಲಿ ಇದ್ಕೊಂಡ್ಬಿಟ್ಟು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಪಾಂಡಿಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಇದು ನಮ್ಮ ಮೋಟಾರ್ ವಾಹನ ಕಾಯ್ದೆ ಮತ್ತು ಮೋಟಾರ್ ವೆಹಿಕಲ್ ರೂಲ್ಸ್ ಇದೆ ಎಗೇನ್ಸ್ಟ್ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಉದ್ದೇಶ ಏನಂತ ಹೇಳಿದ್ರೆ ಒಂದು ತೆರಿಗೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಬಿಜಾಪುರದಲ್ಲಿ ನಮ್ಮ ರಾಜ್ಯದಲ್ಲಿರೋ ರಸ್ತೆಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿಗೆ ತರ್ತಾ ಇದ್ದಾರೆ. ತಂದಿದ್ದು ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಮಗೆ ಲಾಸ್ ಆಗ್ತಾ ಇದೆ. ಅದರಿಂದ ನಾವು ಅವುಗಳ ವಾಹನಗಳ ವಿರುದ್ಧ ಅವನ್ನ ಸ್ಪೆಷಲಿ ಪಾಂಡಿಚೇರಿ ವೆಹಿಕಲ್ಗಳು, ಪಾಂಡಿಚೇರಿ ಅಂತ ಅಲ್ಲ, ಅದರ್ ಸ್ಟೇಟಿನಿಂದ ಯಾವುದೇ ಆಗಲಿ, ಈ ಕಡೆ ಸುತ್ತಮುತ್ತ ಆಂಧ್ರ ಆಗಲಿ ಅಥವಾ ಈ ಕಡೆ ತಮಿಳುನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ ಅಥವಾ ಬೇರೆ ಒರಿಸ್ಸಾ ಆಗಲಿ ಅಥವಾ ಬೇರೆ ಯಾವುದೇ ಸ್ಟೇಟಲ್ಲಿ ಆಗಲಿ, ಅವ್ರು ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಮಾಡಿ ಇಲ್ಲಿ ವಾಸ ಮಾಡತಕ್ಕಂಥವ್ರು ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ನಾವು ಸಾರ್ವಜನಿಕರಿಗೆ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋರು, ಇಲ್ಲಿ ವಾಸ ಮಾಡ್ತಿರೋರು, ಇಲ್ಲಿ ರಸ್ತೆನ ಉಪಯೋಗಿಸ್ತಿರೋರು, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಏನು ನಮ್ಮ ತೆರಿಗೆ ಏನಿದೆ ತೆರಿಗೆನ ಪಾಲಿಸ್ಕೊಂಡು ತಾವು ಇಲ್ಲೇ ಚಲಾವಣೆ ಮಾಡ್ಬೋದು. ಅಂಥ ವಾಹನಗಳ ವಿರುದ್ಧ ನಾವು ಯಾವುದೇ ಕ್ರಮ ಕೈಗೊಳ್ಳಲ್ಲ. ಅದರ್ ದೆನ್ ಅಫೆನ್ಸಸ್ ಬಿಟ್ಟರೆ ಲೈಸೆನ್ಸ್ ಇದ್ದಲ್ಲೇ ಇರ್ಬೋದು ಅಥವಾ ಇನ್ನೊಂದು ಯೂನಿಫಾರ್ಮ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅದಕ್ಕೆ ಯೂನಿಫಾರ್ಮ್ ಇದ್ದಲ್ಲೇ ಇರ್ಬೋದು ಅಥವಾ ಬೇರೆ ಅದರ್ ಅಫೆನ್ಸಸ್ ಬಿಟ್ಟಿದ್ರೆ ತೆರಿಗೆ ಬಗ್ಗೆ ಅಂತೂ ಹಾಕಲ್ಲ. ಈಗ ಉದ್ದೇಶ ಏನಂತ ಹೇಳಿದ್ರೆ ಅಮಾಯಕರು ಅಲ್ಲೂ ಟ್ಯಾಕ್ಸ್ ಕಟ್ತಾರೆ, ಪಾಂಡಿಚೇರಿಯಲ್ಲಿ ಅಥವಾ ತಮಿಳುನಾಡಲ್ಲಿ ಕಟ್ತಾರೆ, ಮತ್ತೆ ನಾವು ಇಲ್ಲಿ ಕೇಸ್ ಹಾಕಿದ್ರೆ ಮತ್ತೆ ಇಲ್ಲೂ ಕೂಡ ಕಟ್ಬೋದು. ಇದು ಗೊತ್ತಿಲ್ಲದವರಿಗೆ ಇವತ್ತು ಸಾರ್ವಜನಿಕರಿಗೆ ಇವತ್ತು 2 ಟ್ಯಾಕ್ಸ್ ಕಟ್ಟೋದು ತೊಂದರೆ ಆಗ್ತಾ ಇದೆ. ಅದನ್ನ ಇಲ್ಲಿ ಕಟ್ಟಿದಾದ ಮೇಲೆ ಒಂದು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಟ್ಯಾಕ್ಸ್ ಕಟ್ಟಿದ ಸರ್ಟಿಫಿಕೇಟ್ ಅಲ್ಲೂ ಕೂಡ ರಿಫಂಡ್ ಮಾಡ್ಬೋದು. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವ. ಅದರಿಂದ ನಮ್ಮ ಏನು ಈಗ ವ್ಯಾಪ್ತಿಲಿ ಈಗ ಬಿಜಾಪುರ ಆಯಿತು ಅಥವಾ ಬಾಗಲಕೋಟೆ ಬೇರೆ ಯಾವುದು ನಮ್ಮ ಬೇರೆ ಇತರೆ ಆರ್ ಟಿ ಆಫೀಸ್ಗಳಲ್ಲೂ ಕೂಡ ಅವರೆಲ್ಲರೂ ಕೂಡ ಸಂಬಂಧ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಬಂದು ಆರ್ ಟಿ ಆಫೀಸಲ್ಲಿ ನಮ್ಮ ಸ್ಟಾಫ್ ಆಗಲಿ ಅಥವಾ ನೇರವಾಗಿ ಖುದ್ದಾಗಿ ಆರ್ ಟಿ ಒನಾಗಲಿ ಕೇಳಿದ್ರೆ ಅದರಿಂದ ಮಾಹಿತಿ ಪಡೆದು ಅವ್ರು ಯಾವುದೇ ಈ ಥರ ಅನ್ಯಾಯಕ್ಕೆ ಅಥವಾ ಯಾವುದೇ ಈ ರೀತಿ ಅವ್ರಿಗೆ ಹೆಚ್ಚಿನ ಹೊರೆ ಆಗದಂತೆ ನೋಡ್ಕೊಳ್ಳೋದಾಗಿ ನಾನು ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ.